ಇನ್ನು ಅಮೆರಿಕ ಹಾಗೆ ಇರಾನ್ ಮಧ್ಯೆ ಮತ್ತೆ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಹೊರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ಯಾಕೆ ಬಂದ್ ಮಾಡಿದೆ ಅಂತ ಹೇಳಿದ್ರೆ, ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮುಂದುವರಿಸಿರೋದ್ರಿಂದ. ಕೆಲ ಕಂಡೀಷನ್ಸ್ ಗಳನ್ನ ಹಾಕಿತ್ತಲ್ವಾ ಕದನ ವಿರಾಮಕ್ಕೆ. ಆ ಕಂಡೀಷನ್ ಅಲ್ಲಿ ಲೆಬನಾನ್ ಮೇಲೆ ದಾಳಿಯನ್ನ ಮಾಡಬಾರದು ಅನ್ನೋದು ಕೂಡ ಒಂದಾಗಿತ್ತು. ಬಟ್ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಹಾಗಾಗಿನೇ ಹೊರ್ಮುಜ್ ಜಲಸಂಧಿಯನ್ನ ಇರಾನ್ ಮತ್ತೆ ಬಂದ್ ಮಾಡಿದೆ. ಅಮೆರಿಕ ಮತ್ತೆ ಇಸ್ರೇಲ್ ಒಪ್ಪಂದವನ್ನ ಉಲ್ಲಂಘಿಸುತ್ತಿದೆ ಅನ್ನೋದಾಗಿ ಇರಾನ್ ಗರಂ ಆಗಿದೆ. ಆ ಒಪ್ಪಂದವನ್ನ ಉಲ್ಲಂಘನೆ ಮಾಡಿದಕ್ಕೇನೆ ಹೊರ್ಮುಜ್ ಜಲಸಂಧಿ ಇದೀಗ ಬಂದ್ ಆಗಿದೆ. ಇದು ಮೊದಲ ಹೆಜ್ಜೆ ಅನ್ನೋದಾಗಿ ಇರಾನ್ ಹೇಳ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಅಂತ ಹೇಳಿದ್ರೆ ಲೆಬನಾನ್ ಮೇಲೆ ದಾಳಿಯನ್ನ ಮಾಡೋದು ಅಥವಾ ಇತರ ಕಂಡೀಷನ್ಸ್ ಗಳನ್ನ ಬ್ರೇಕ್ ಮಾಡೋದನ್ನ ಮಾಡ್ತಾ ಇದ್ರೆ ಕ್ರಮ ತಗೋತೀವಿ ಅನ್ನೋದಾಗಿ ಅಮೆರಿಕ ಮತ್ತೆ ಇಸ್ರೇಲ್ಗೆ ಇರಾನ್ ವಾರ್ನಿಂಗ್ ಅನ್ನ ಮಾಡಿದೆ. ಇದು ಹೇಗಾಗಿದೆ ಅಂತ ಹೇಳಿದ್ರೆ, ಜಗತ್ತು ಮೊನ್ನೆಯಷ್ಟೇ ಸ್ವಲ್ಪ ರಿಲೀಫ್ ಆಗಿತ್ತು. ಬಟ್ ಈಗ ನೋಡಿದ್ರೆ ಮತ್ತೆ ಹೊರ್ಮುಜ್ ಬಂದ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಹೊರ್ಮುಜ್ ಬಳಿ ಅಮೆರಿಕ ಸೇನೆಯಿಂದ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಇದ್ರ ಬಗ್ಗೆ ಪೆಂಟಗಾನ್ ಮಾಹಿತಿಯನ್ನ ಹಂಚಿಕೊಂಡಿದೆ. ಒಪ್ಪಂದ ನಿಯಮಗಳನ್ನ ಸರಿಯಾಗಿ ಪಾಲಿಸಲಾಗ್ತಾ ಇದೆಯಾ ಅದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಅಮೆರಿಕ ಪಡೆ ತೀವ್ರ ಕಟ್ಟೆಚ್ಚರ ವಹಿಸಿದೆ. ಹೊರ್ಮುಜ್ನಲ್ಲಿ ಹಡಗುಗಳ ಸಂಚಾರ ಮುಂದುವರೆದಿದೆ. ಇವತ್ತು ಒಟ್ಟು 55 ವಾಣಿಜ್ಯ ಹಡಗುಗಳು ಜಲಸಂಧಿಯನ್ನ ದಾಟಿವೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೇ ತಡೆ ಇಲ್ಲದೆ ಹಡಗುಗಳ ಸಂಚಾರ ಆಗಿದೆ ಅನ್ನೋದಾಗಿ ಅಮೆರಿಕ ಹೇಳ್ತಾ ಇದೆ. ಬಟ್ ಇರಾನ್ ಮಾಡಿರುವಂತಹ ವಾರ್ನಿಂಗ್ ಅನ್ನ ನಾವು ಹೇಳ್ತಾ ಇದ್ವಿ ಏನಾಗಿತ್ತು ಅನ್ನೋದಾಗಿ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದಂತ ಬೆನ್ನಲ್ಲೇ ಹೊರ್ಮುಜ್ ಅನ್ನ ಬಂದ್ ಮಾಡಿರೋದಾಗಿ ಇರಾನ್ ಹೇಳ್ತಾ ಇದೆ. ಜೊತೆಗೆ ಇದೇ ರೀತಿಯಾಗಿ ಮುಂದುವರೆದ್ರೆ ಪರಿಸ್ಥಿತಿಗಳು ಸರಿಯಾಗಿರಲ್ಲ ಅನ್ನೋದಾಗಿ ಎಚ್ಚರಿಕೆಯನ್ನ ಕೂಡ ಇರಾನ್ ಕೊಡ್ತಾ ಇದೆ. ಇತ್ತ ಅಮೆರಿಕ ಹೇಳ್ತಾ ಇರೋದು ಇವತ್ತು 55ಕ್ಕೂ ಹೆಚ್ಚಿನ ಹಡಗುಗಳು ಅಲ್ಲಿ ಸಂಚಾರ ಮಾಡಿದೆ, ವಾಣಿಜ್ಯ ಹಡಗುಗಳು ಹೊರ್ಮುಜ್ ಜಲಸಂಧಿಯನ್ನ ದಾಟಿವೆ ಅನ್ನೋದಾಗಿ ಹೇಳ್ತಾ ಇದೆ. ಬಹುಶಃ ಇದರ ಮುಂದಿನ ಪರಿಣಾಮ ಏನಾಗುತ್ತೋ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಈ ಕಂಡೀಷನ್ ಅಲ್ಲಿ ಏನಾದ್ರೂ ಬ್ರೇಕ್ ಆದ್ರೆ ಮತ್ತೆ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡುವಂತ ತಮ್ಮ ನಿರ್ಧಾರಗಳನ್ನ ಇರಾನ್ ಅವಾಗವಾಗ ಹೇಳ್ಕೊಂಡು ಬರ್ತಾನೆ ಇದೆ. ಇದೀಗ ಮೊನ್ನೆ ಆದಂತ ಒಪ್ಪಂದದ ನಂತರದಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನ ಮುಂದುವರಿಸಿರೋದ್ರಿಂದ ಅದನ್ನ ಕದನ ವಿರಾಮದ ಉಲ್ಲಂಘನೆ ಅಂತಾನೆ ಇರಾನ್ ಪರಿಗಣಿಸಿದೆ. ಅದಕ್ಕೆ ಇಮಿಡಿಯೇಟ್ ಆಕ್ಷನ್ ಅನ್ನೋ ರೀತಿಯಾಗಿ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದೀವಿ ಅನ್ನೋದಾಗಿ ಇರಾನ್ ಹೇಳಿಕೊಂಡಿದೆ. ಇದರಲ್ಲಿ ಸತ್ಯಾಸತ್ಯತೆಗಳು ಗೊತ್ತಾಗಬೇಕಿದೆ. ಅಮೆರಿಕ ಹೇಳ್ತಾ ಇರೋದು 55 ವಾಣಿಜ್ಯ ಹಡಗುಗಳು ಜಲಸಂಧಿಯನ್ನ ದಾಟಿವೆ ಅನ್ನೋದಾಗಿ. ಬಟ್ ಟೈಮಿಂಗ್ ಏನು, ಯಾವ ಸಮಯದಲ್ಲಿ 55 ವಾಣಿಜ್ಯ ಹಡಗುಗಳು ಹೊರ್ಮುಜ್ ಜಲಸಂಧಿಯನ್ನ ದಾಟಿ ಮುಂದಕ್ಕೆ ಬಂದಿವೆ, ಹಾಗೆ ಇರಾನ್ ಯಾವ ಸಮಯದಿಂದ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ, ಇವೆಲ್ಲವೂ ಕೂಡ ಇರಾನ್ನಿಂದ ಬರಬೇಕಿರುವಂತಹ ಅಧಿಕೃತ ಮಾಹಿತಿ. ಈಗ ಗೊತ್ತಾಗ್ತಾ ಇರೋದು ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೀವಿ ಅಂತ ಇರಾನ್ ಹೇಳ್ತಾ ಇರೋದು. ಜೊತೆಗೆ ಅದಕ್ಕೆ ಕಾರಣವಾಗಿ ಲೆಬನಾನ್ ಮೇಲೆ ದಾಳಿಯಾಗಿದೆ, ಅದೇ ಕಾರಣಕ್ಕೆ ಬಂದ್ ಮಾಡ್ತಾ ಇದ್ದೀವಿ ಅಂತ ಇರಾನ್ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರೋದನ್ನ ಗಮನಿಸಬಹುದು ಈ ಕ್ಷಣಕ್ಕೆ. ಇನ್ನು ಹೊರ್ಮುಜ್ ಮೂಲಕವಾಗಿ ಭಾರತದ 3 ತೈಲ ಟ್ಯಾಂಕರ್ ಪಾಸ್ ಆಗಿದೆ. ದೇಶ್ ವೈಭವ್ ಅಂತ ಒಂದು ಹಡಗು, ಹಾಗೆ ದೇಶ್ ವಿಬೋರ್ ಅಂತ ಮತ್ತೆ ಸನ್ಮಾರ್ ಹೆರಾಲ್ಡ್ ಅಂತ 3 ಟ್ಯಾಂಕರ್ 8.6 ಲಕ್ಷ ಮಿಲಿಯನ್ ಟನ್ ಸರಕನ್ನ ಹೊತ್ತು ತರ್ತಾ ಇದೆ. ಈ ಬಗ್ಗೆ ಕೇಂದ್ರ ಸಚಿವ ಸರ್ಬಾನಂದ್ ಸೋನಾವಾಲ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕೇಂದ್ರ ಬಂದರು ಖಾತೆ ಸಚಿವ ಸರ್ಬಾನಂದ್ ಸೋನಾವಾಲ್, ಈ 3 ಟ್ಯಾಂಕರ್ಗಳು ಜೂನ್ 24ರ ಬಳಿಕ ಭಾರತಕ್ಕೆ ಬರುತ್ತೆ. ಹೊರ್ಮುಜ್ ಜಲಸಂಧಿ ಮೂಲಕವಾಗಿಯೇ ಈ 3 ಹಡಗುಗಳು ಸಂಚಾರವನ್ನ ಮಾಡಿ ಇದೀಗ ಸದ್ಯ ಹೊರ್ಮುಜ್ ಜಲಸಂಧಿಯನ್ನ ಪಾಸ್ ಆಗಿ ಬಂದಿದೆ ಅನ್ನೋದಾಗಿ ಕೆಲ ಅಧಿಕೃತ ಮಾಹಿತಿಗಳು ಕೇಂದ್ರ ಬಂದರು ಖಾತೆ ಸಚಿವರಿಂದ ನಮಗೆ ಲಭ್ಯ ಆಗ್ತಾ ಇದೆ. 3 ಟ್ಯಾಂಕರ್ 8.6 ಲಕ್ಷ ಮಿಲಿಯನ್ ಟನ್ ಸರಕನ್ನ ಹೊತ್ತು ತರ್ತಾ ಇದೆ. ದೇಶ್ ವೈಭವ್, ದೇಶ್ ವಿಬೋರ್ ಹಾಗೆ ಸನ್ಮಾರ್ ಹೆರಾಲ್ಡ್. ಸದ್ಯಕ್ಕೆ ಇರಾನ್ ಘೋಷಣೆಯ ನಂತರದಲ್ಲೂ ಕೂಡ ಇವತ್ತಿನ 24 ಗಂಟೆಗಳಲ್ಲಿ ಹಡಗುಗಳ ಮೇಲೆ ಅಟ್ಯಾಕ್ ಆಗಿರೋದು ಯಾವುದೂ ಇಲ್ಲ. ಜೊತೆಗೆ 55ಕ್ಕೂ ಹೆಚ್ಚು ವಾಣಿಜ್ಯ ಹಡಗುಗಳು ಪಾಸ್ ಆಗಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಜೊತೆಗೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ 3 ಹಡಗುಗಳು ಹೊರ್ಮುಜ್ ಜಲಸಂಧಿಯನ್ನ ಪಾಸ್ ಆಗಿ ಬಂದಿರೋದರ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ.